ಇವಳು ಮೇಯ್ನ್ ಆಗಿದ್ದೀರಿ ಒಂಚೂರು ಖರ್ಚಿಪ್ ಕೊಡಿಲಿ ಅಪ್ಪ ವಿಡಿಯೋ ಮಾಡ್ಬೇಕು ಖರ್ಚಿಪ್ ಕೊಡಿ ಹಂಗೆ ಹೋಗಿ ಅಪ್ಪ ಹತ್ರ ಹೋಗಿ ಬಾ ಹಾಯ್ ಹೇಳು ಹ್ಯಾಪಿ ಬರ್ಡೇ ಹೇಳು ಅವ್ರು ಹೇಳಕ್ಕೆ ಹೇಳು ಬಬ್ಲುಗೆ ನಿನಗೆ ಹ್ಯಾಪಿ ಬರ್ಡೇ ಬಬ್ಲು ನನಗೆ 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 ಹಾಂ ಓಕೆ ಓಕೆ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಆ್ಯಂಡ್ ಇವತ್ತು ನಮ್ಮ ಬಬ್ಲು ಬರ್ತ್ಡೇ ಇರೋದ್ರಿಂದ ಸೊ ನಾವು ಒಂದು ರೌಂಡ್ ಮೈಸೂರು ಕಡೆ ಹೋಗ್ತಾ ಇದ್ವಿ ಹಾಗಾಗಿ ಹ್ಯಾಪಿಯಾಗಿ ಹೋಗ್ತಾ ಇದ್ದೀನಿ ಥ್ಯಾಂಕ್ ಯು ಹಾಗೆ ಫಾಲೋ ಮಾಡಿ ನೋಡಿ ಏನೆಲ್ಲ ಮಾಡ್ತೀವಿ ಅಂತ ನಂದು ನಿಂದು ಯಾವತ್ತೂ ಫೋಟೋ ತೆಗಿಲ್ಲ ಬ್ಲಾಗ ನಿಂದು ಹೌದು ಹಾಂ ಹೋಟೆಲ್ ತೋರಿಸುವ ಉಡುಪಿ ಶ್ರೀಕೃಷ್ಣ ವೈಭವ್ ವೆಜ್ ಊಟಕ್ಕೆ ಹೋಗ್ತಾ ಇದ್ದೀವಿ ಚೆನ್ನಾಗಿದೆ ಹೋಟೆಲ್ ಸಖತ್ತಾಗೈತೆ ಊಟ ಹೇಗಿರುತ್ತೆ ನೋಡ್ಬೇಕಷ್ಟೇ ಬಿಲ್ ಹೇಗಿರುತ್ತೆ ಅಂತಲೂ ನೋಡಬೇಕು ದೊಡ್ಡದಾಗಿ ಹೋಗ್ತಾ ಇದ್ವಿ ಪಾರ್ಕಿಂಗು ಎಲ್ಲಾಗಿದೆ ಸೊ ಲೆಟ್ಸ್ ಕಮ್ ಇದು ಮೈಸೂರು ಆ್ಯಂಡ್ ಹುಣಸೂರು ಈ ರೋಡಲ್ಲಿರೋದು ಚೆನ್ನಾಗಿದೆ ಹೋಟೆಲ್ ಚೆನ್ನಾಗಿದೆ ಹೋಗಿ ಊಟ ಹೇಗೆ ಟೇಸ್ಟ್ ಇದೆಯಾ ಹೇಗೆ ಅಂತೇಳಿ ಆಮೇಲೆ ಟೇಸ್ಟ್ ಮಾಡ್ತಾ ಆಮೇಲೆ ಹೇಳ್ತೀನಿ ಬಬ್ಲು ವೆಜ್ ಓನ್ಲಿ ಬಬ್ಲು ಇಲ್ಲಿ ಊಟ ಮಾಡೋ ಗುಂಗಲ್ಲಿ ವಿಡಿಯೋ ಏನು ಮಾಡಲಿಲ್ಲ ಊಟ ಒಂದು ರೇಂಜಿಗಿತ್ತು ಅಷ್ಟೇ ಫಸ್ಟ್ ಕ್ಲಾಸ್ ಅಂತ ಹೇಳೋಕ್ಕಾಗಲ್ಲ ಸೆಕೆಂಡ್ ಕ್ಲಾಸ್ ಅಂತ ಹೇಳ್ಬೋದು ಅಷ್ಟೇ ನಾವು ಬಂದಿರೋದು ಇವಾಗ ಮೈಸೂರು ಝೂ ಇಲ್ಲಿ ಸೊ ನೋಡ್ಕೊಂಡು ಬನ್ನಿ ಸ್ವಲ್ಪ ವಿಡಿಯೋ ಮಾಡಿದ್ದೀನಿ ಅಷ್ಟೇ ಕಣಮ್ಮ ಬೇಗ ಕೇಳಿಸ್ಬಿಡುತ್ತೆ ಕನ್ಫ್ಯೂಸ್ ನೋಡೋದು ಹತ್ರದಿಂದ ಟೈಗರ್ ಅದ್ರ ಸ್ಕಿನ್ ಅದು ಬೆಡ್ಶೀಟ್ ಹಾಕ್ತಂಗಿದೆ ಹೋಗೋಣ ಇಲ್ಲಿ ಚೆನ್ನಾಗಿ काय इथपर्यंतच येतं तो बघ कसा बसल्यावरती ಮಂಕಿ ಸಿಂಗ್ಲಿಗ್ಗ ಮಂಕಿ ಏನಂತ ಹೆಸರು ಹಾಕಿದಲ್ಲಿ ಇಲ್ಲಿ ಹಾಕೋರಲ್ಲ ಹಾಕೋರೆ
ಬಾ. ಹುಲಿ ಇದು ಮುಂಡದ ಹುಡ್ದು ಹುಡ್ದು ಅಜಯ್ ಅಂತ ಫೋಟೋ ತೆಗಿತಿದ್ದು ಅಂತ ಏನು ಸಿಗಲ್ಲ ನೋಡು ಆ ಕಡೆ ಬೊಬ್ಬ ತೋರ್ಸ ಯಾವುದು ಹಿಂಗಿರ್ಕೋ ಇನ್ನೋಡು ಕ್ರೊಕೊಡೈಲ್ ಫೋಟೋ ಹೊಡಿಬೇಕಾ ಅಲ್ಲೇ ಪಪ್ಪ ಹೊಡಿಯತ್ತೆ ಕೈ ಬಿಡು ಆ ಕಡೆ ಕೈ ಬಿಡು ಸೀದಾ ನಿಂತ್ಕೊಂಡು ಹಾಂ ಅದೇ ಹೊಡಿಬೇಕು और मुंडी के भी बात हो देख लड्डी के साफ कुछ बने अरे माडा మంచిగా ఉంటుంది அது வந்து இந்த குருவி ಒರಿಜಿನಲ್ ಆಗಿತ್ತು ಕೊಡಲಿ ಇಷ್ಟು ಭಯಂಕರವಾಗಿದ್ದಾವೆ ಮೇಡ ಅಲ್ಲೊಂದರಿ ಇಲ್ಲಿ ಅಂದ್ರೆ ಹಲೋ ಅಂಜು ನೀರೊಳಗಿರೋದು ನೋಡ್ರೆ ಸಾಕ ಮೀನ ಬಾವಿ ಒಳಗೆ ಮೀನು ಇಟ್ಕೊಂಡ್ಬಿಟ್ಟು ಎಲ್ಲಿಂದೋ ಅಲ್ಲೇ ಮೀನು ಬಾವಿಯಲ್ಲಿ ಐತೆ पकड़
ಅದೇ ಮೀನು ಇಲ್ಲಿ ಹಿಡ್ಕೊಂಡು ತಿಂತಾಯ್ತು ಮೀನ. ಓ ಇಲ್ಲಿ ಏನು ಸತ್ತಿರ ಎಸಿತಾರ ಅಂತ. ಸತ್ತಿರೋದು ಎಸ್ತಿರೋದು ಅಂತ ಮೀನು. ವಿಷಯ ಏನಪ್ಪ ಅಂತ ಹೇಳಿದ್ರೆ, ಈ ಝೂನಲ್ಲಿ ಹಾಗೆ ಓಡಾಡ್ತಾ ಇರುವಾಗ ನನಗನ್ಸಿದ್ದು, ಸೊ ಈ ಥರ ಪ್ರಾಣಿಗಳನ್ನ ಬೋನಲ್ಲಿ ಹಾಕಿ ಅಥವಾ ಅವಕ್ಕೊಂದು ಚೌಕಟ್ಟನ್ನು ಮಾಡಿ ಅದರೊಳಗಡೆ ಇರಿಸುವಂಥದ್ದು, ಅವುಗಳಿಗೆ ಏನೇ ಫುಡ್ ಕೊಡಲಿ ಅಥವಾ ನೀರು ಕೊಡಲಿ ಅಥವಾ ಏನೇ ಅದನ್ನು ಆರೈಕೆ ಮಾಡಲಿ. ಸೊ ಸ್ವತಂತ್ರವಾಗಿ ಕಾಡಲ್ಲಿದ್ದಾಗ ಆಗಲ್ಲ. ಅವುಗಳನ್ನ ನೋಡ್ತಾ ಇದ್ದರೆ ಈ ಟೈಮಲ್ಲಂತೂ ತುಂಬ ವೀಕ್ ಆಗಿಬಿಟ್ಟಿದ್ದಾವೆ. ಸೊ ಅವುಗಳ ನೋವುಗಳನ್ನ ಯಾರಿಗೆ ಹೇಳ್ಕೊಳ್ತವೆ. ಸ್ವಲ್ಪ ಜೈಲಲ್ಲಿದ್ದಂಗೆ ಅವಕ್ಕೇನೆ ಆ ಥರ ಅನಿಸುತ್ತೆ. ಸೊ ಏನು ಮಾಡೋದು, ಸರ್ಕಾರ ಮತ್ತು ಅರಣ್ಯಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗಿ ಇನ್ನೊಂದು ಮತ್ತೊಂದು ಅವ್ರು ಸ್ವಲ್ಪ ಗಮನ ಹರಿಸಿದ್ರೂ ಪ್ರಯೋಜನ ಆಗಲ್ಲ ಅಂತೇಳಿ ಅಂತ ಅನಿಸುತ್ತೆ. ಏನು ಮಾಡೋಕ್ಕಾಗಲ್ಲ. ಸೊ ಸ್ವಲ್ಪ ಕೆಲವೊಂದು ಪ್ರಾಣಿಗಳೆಲ್ಲ ನೋಡಿದ್ರೆ ಬೇಜಾರು ಅನಿಸ್ಬಿಡುತ್ತೆ. ಜೈಲಲ್ಲಿದ್ದಂಗೆ ಅನಿಸ್ಬಿಟ್ಟಿದೆ ಅವಕ್ಕೆ. ಹಾಗೆ ವೀಕ್ ಆಗ್ತವೆ, ಹಾಗೆ ಅವಕ್ಕೆ ಆರೋಗ್ಯ ಹಾಳಾಗುತ್ತೆ. ಝೂ ಎಲ್ಲ ಮುಗಿದ ನಂತರ ನೆಕ್ಸ್ಟು ಬಂದದ್ದು ಇಸ್ಕಾನ್ ಟೆಂಪಲ್, ಮೈಸೂರು. ಸೊ ಟೆಂಪಲ್ ತುಂಬ ಚೆನ್ನಾಗಿದೆ, ಒಳ್ಳೆ ಕೂಲಾಗಿ ಡೀಸೆಂಟಾಗಿದೆ. ಆ್ಯಂಡ್ ಸೊ ನೋಡಿ, ಬೈತಾರ. ಸೊ ಇಷ್ಟೆಲ್ಲ ತಿರ್ಕೊಂಡು ಬಂದ್ರೂ ಬಬ್ಲು ಕೇಕ್ ಕಟ್ ಮಾಡಿಲ್ಲ ಅಂತ ಕೇಳ್ತಾ ಇದ್ಲು. ಸೊ ಹಾಗಾಗಿ ಜಸ್ಟ್ ಒಂದು ½ kg ಅಷ್ಟು ಕೇಕ್ ತೊಗೊಂಡು ಅದ್ರ ಮೇಲೆ ಕೌಸ್ತುಭ ಡಿ ಅಂಥೇಳಿ ಬರೆಸಿ, ಸೊ ಅವಳ ಇನ್ಷಿಯಲ್ ಕೂಡ ಅದೇ ಕೌಸ್ತುಭ ಡಿ ಅಂಥೇಳಿ. ಆ್ಯಂಡ್ ಸೊ ಇದನ್ನು ಸಂಜೆ ಬಂದು ಅವ್ರದ್ದು ಸೆಲೆಬ್ರೇಷನ್ ಮುಗೀತು. ಸೊ ಸಿಂಪಲ್ಲಾಗಿ, ಸೊ ಇಷ್ಟೇ. ಸೊ ದಿಸ್ ಇಸ್ ದ ಬಬ್ಲು ಬರ್ತ್ಡೇ, January 27th. ಸೊ ಅವಳ ಬರ್ತ್ಡೇ ಆಚರಿಸಿದಂತಹ ದಿನ ಇದು. ಓಕೆ, ವಿಡಿಯೋ ಇಷ್ಟ ಆಗಿದೆಯಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಆ್ಯಂಡ್ ಸೊ ಕೀಪ್ ವಾಚಿಂಗ್. ಸೊ ನೆಕ್ಸ್ಟ್ ವೀಡಿಯೋಸ್ಗಳು ಹಾಕೋಣ, ಅಗ್ರಿಕಲ್ಚರ್ ಸಂಬಂಧಪಟ್ಟ ಹಾಗೆ ಹಾಕುವ. ಓಕೆನಾ, ಮಿಡ್ಲಲ್ಲಿ ಈ ಥರನೂ ಬರ್ತಾ ಇರ್ತಾರೆ ಅಷ್ಟೇ. ಓಕೆ, ಫೈನ್. Once again, happy birthday, Kaustubha D.